ಭೀಮವಾಹಿನಿಯ ಸಹೃದಯ ವೀಕ್ಷಕ ಕೋಟಿಗೆ ನಮಸ್ಕಾರಗಳು. ಜನಪರ ಆಶಯ ಹೊತ್ತಂತ ಈ ವಾಹಿನಿಯ ಜನಪ್ರಿಯ ಕಾರ್ಯಕ್ರಮಗಳಲ್ಲಿ ಒಂದಾದ ಸಾಧನೆಯ ಹಾದಿಯಲ್ಲಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಸುಸ್ವಾಗತ. ಆತ್ಮೀಯರೇ, ವಾಹಿನಿಗಳ ಬಹುಮುಖ್ಯ ಜವಾಬ್ದಾರಿ ಸಮಾಜದ ಸ್ವಾಸ್ಥ್ಯತೆಯನ್ನು ಕಾಪಾಡುವಂಥದ್ದು, ಆರೋಗ್ಯವನ್ನು ಕಾಪಾಡುವಂಥದ್ದು. ಅದಕ್ಕೆ ಕಲೆ ಸಂಸ್ಕೃತಿಯ ಅಗತ್ಯ ಬೇಕೇ ಬೇಕು. ಹಾಗಾಗಿ ಕೇವಲ ಸಮಾಜದ ನೋವು ಸಂಕಷ್ಟಗಳನ್ನು ಅಷ್ಟೇ ಅಲ್ಲ, ಸಮಾಜದಲ್ಲಿರತಕ್ಕಂಥ ಕಲೆ ಹಾಗೂ ಸಂಸ್ಕೃತಿಯ ಶ್ರೀಮಂತಿಕೆಯನ್ನು ಅನಾವರಣ ಮಾಡುವಂಥದ್ದು ನಮ್ಮ ವಾಹಿನಿಯ ಘನೋದ್ದೇಶಗಳಲ್ಲಿ ಒಂದು. ಹೌದು, ಇತ್ತೀಚೆಗೆ ಬಹುಮಾಧ್ಯಮಗಳ ದಾಳಿ, ಅದರಲ್ಲೂ ಟಿವಿ, ಸಿನಿಮಾ, ಸಾಮಾಜಿಕ ಜಾಲತಾಣಗಳ ದಾಳಿಗೆ ಸಿಕ್ಕಿ ಕನ್ನಡದ ರಂಗಭೂಮಿಯ ಸೊಗಡು ಎಲ್ಲೋ ಒಂದು ಕಡೆ ಮಾಯ ಆಗ್ತಾ ಇದೆ. ಅದರಲ್ಲೂ ಬೆಂಗಳೂರಿನಂಥ ಮಹಾನಗರದಲ್ಲಂತೂ ಅದು ಕಣ್ಮರೆ ಆಗ್ತಾ ಇದೆ ಅನ್ನುವಂಥ ಆತಂಕ ಬಹುಜನರದ್ದು. ಆದರೆ ಇಲ್ಲ, ಅದನ್ನು ಮತ್ತಷ್ಟು ಚೈತನ್ಯಪೂರ್ಣವಾಗಿ ಕಟ್ಟುವ ಕಾಯಕದಲ್ಲಿ ನಾವಿದ್ದೇವೆ ಅಂತ ಹೊರಟಂಥ ಹಲವು ಹಿರಿಯ ರಂಗಕರ್ಮಿಗಳಲ್ಲಿ ಶ್ರೀಯುತ ಆಂಜಿನಪ್ಪ ಅವರು ಕೂಡ ಒಬ್ಬರು. ಹೌದು, ನಾಡಿನ ಹೆಸರಾಂತ ರಂಗಕರ್ಮಿಗಳು. ಹಾಗಂತೇಳಿ ಸಿನಿಮಾ ಧಾರಾವಾಹಿಗಳನ್ನು ಕೂಡ ಇವರು ಬಿಡಲಿಲ್ಲ. ಆ ಕ್ಷೇತ್ರದಲ್ಲೂ ಕೂಡ ತಮ್ಮ ನಟನೆಯ ಚಾಪನ್ನು ಮೂಡಿಸಿರುವಂಥ ಶ್ರೀಯುತರು ಇವತ್ತು ನಮ್ಮ ಜೊತೆ ಇದ್ದಾರೆ. ಆಂಜನಪ್ಪ ಅವರು ಹವ್ಯಾಸಿ ರಂಗಭೂಮಿಯ ನೆಲೆಗಟ್ಟಿನಲ್ಲಿ ಬೆಲ್ಲ ಆಂಜನಪ್ಪ ಅಂತಲೇ ಕರೆಸ್ಕೊಳ್ಳುವಂಥವ್ರು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೊಡ್ಡಬಳ್ಳಾಪುರ ತಾಲೂಕಿನ ಒಂದು ಕೃಷಿಕ ಕುಟುಂಬದಿಂದ ಬಂದಂಥವ್ರು. 1969ರಲ್ಲಿ ಇವರು BL ಕಾರ್ಖಾನೆಯನ್ನು ಸೇರ್ತಾರೆ. 2007ರಲ್ಲಿ ಸೀನಿಯರ್ ಅಸಿಸ್ಟೆಂಟ್ ಎಂಜಿನಿಯರ್ ಆಗಿ ನಿವೃತ್ತಿಯನ್ನು ಪಡಿತಾರೆ. ಆದರೆ ಈ ಸಂದರ್ಭದಲ್ಲಿ ನಡೆದಂಥ ರಂಗಭೂಮಿಯ ಕ್ರಾಂತಿ ಇದೆಯಲ್ಲ, ಅಲ್ಲಿ ಆಂಜನಪ್ಪ ಅವರ ಹೆಜ್ಜೆ ಗುರುತುಗಳು ಬಹಳ ಹೆಚ್ಚಾಗಿ ನಮಗೆ ಎದ್ದು ಕಾಣ್ತವೆ. ಶ್ರೀಯುತರು ಸೇವೆಯಲ್ಲಿರುವಾಗಲೇ ರಂಗಭೂಮಿಗೆ ಅರ್ಪಿಸ್ಕೊಳ್ಳೋದ್ರ ಜೊತೆಗೆ ಬಹಳ ಮುಖ್ಯವಾಗಿ ಹವ್ಯಾಸಿ ರಂಗಭೂಮಿಯ ಹೆಸರಾಂತ ತಂಡವಾದಂಥ ರಂಗ ಸಂಪದದ ಸದಸ್ಯರಾಗಿ ಹಲವಾರು ನಾಟಕಗಳಲ್ಲಿ ಅಭಿನಯಿಸ್ತಾರೆ. ವಿಶೇಷ ಅಂತ ಅಂದರೆ ಸಂಗ್ಯಾ ಬಾಳ್ಯ ನಾಟಕವೊಂದರಲ್ಲೇ ಬಾಳ್ಯನಾಗಿ 225ಕ್ಕೂ ಹೆಚ್ಚು ಪ್ರದರ್ಶನಗಳಲ್ಲಿ ಕಾಣಿಸಿಕೊಂಡದ್ದು ಇವರ ಹಿರಿಮೆ. ಸುಮಾರು ಸಾಕಷ್ಟು ಸಂಘ ಸಂಸ್ಥೆಗಳ ಒಡನಾಟದಲ್ಲಿ, ನೂರಾರು ನಾಟಕಗಳಲ್ಲಿ, ರಾಜ್ಯ ಅಷ್ಟೇ ಅಲ್ಲ ದೇಶದ ಬೇರೆ ಬೇರೆ ಭಾಗಗಳಲ್ಲಿ ಇವರು ತಮ್ಮ ಕಲೆಯ ಪ್ರದರ್ಶನವನ್ನು ಮಾಡ್ತಾ ಬರ್ತಾರೆ, ನಾಟಕ ರಚನೆ ಮಾಡ್ತಾರೆ, ಅನೇಕ ನಾಟಕಗಳನ್ನು ನಿರ್ದೇಶನ ಮಾಡ್ತಾರೆ. ಹಾಗಾಗಿ ಇವರ ಶ್ರೇಷ್ಠ ರಂಗ ಸೇವೆಗಾಗಿ BL ಸಾಹಿತ್ಯಕೂಟ 2006ರಲ್ಲಿ ಕಲಾಜೀವಿ ಎನ್ನುವಂಥ ಪ್ರತಿಷ್ಠಿತ ಪ್ರಶಸ್ತಿಯನ್ನು ನೀಡುತ್ತೆ. ಕೆಂಪೇಗೌಡ ಪ್ರಶಸ್ತಿ ಇವರ ಸಾಧನೆಯ ಮುಡಿಗೇರುತ್ತೆ. ಇತ್ತೀಚೆಗೆ 2018-19ನೇ ಸಾಲಿನ ಕರ್ನಾಟಕ ನಾಟಕ ಅಕಾಡೆಮಿ ಪ್ರಶಸ್ತಿ ಕೂಡ ಶ್ರೀಯುತರಿಗೆ ಸಲ್ಲುತ್ತೆ. 8 ಬಾರಿ ಅತ್ಯುತ್ತಮ ನಟ ಪ್ರಶಸ್ತಿ, 4 ಬಾರಿ ಅತ್ಯುತ್ತಮ ನಿರ್ದೇಶಕ ಪ್ರಶಸ್ತಿಯನ್ನು ಪಡೆದಿರುವಂಥವರು ರಾಜ್ಯ ಮತ್ತು ರಾಷ್ಟ್ರಮಟ್ಟದ ಹಲವು ನಾಟಕಗಳ ಸ್ಪರ್ಧೆಯಲ್ಲಿ ಬಹುಮಾನಗಳನ್ನು ಗೆದ್ದಿದ್ದಾರೆ, ಪ್ರಶಸ್ತಿಯನ್ನು ಗೆದ್ದಿದ್ದಾರೆ. ಅವ್ರ ಪರಿಚಯ ಸ್ವಲ್ಪ ದೀರ್ಘವಾಯಿತೆ ಅನ್ನೋದಕ್ಕಿಂತ ಹೆಚ್ಚಾಗಿ ಇನ್ನು ಮುಂದೆ ಅವರು ಹೇಗೆ ಈ ಕ್ಷೇತ್ರದಲ್ಲಿ ಅನುಭವವನ್ನು ಪಟ್ಟರು, ಸಾಧನೆಯನ್ನು ಪಟ್ಟರು, ಅಲ್ಲಿದ್ದಂಥ ಕಷ್ಟಗಳೇನು, ಇವುಗಳೆಲ್ಲವುಗಳ ಬಗ್ಗೆ ಅವರಿಂದನೇ ನಾನು ಮಾತಾಡಿಸ್ತೀನಿ. ಬನ್ನಿ, ನಿಮ್ಮೆಲ್ಲರ ಪರವಾಗಿ ಶ್ರೀಯುತರನ್ನು ಆತ್ಮೀಯವಾಗಿ ಬರಮಾಡ್ಕೊಳ್ಳೋಣ. ನಮಸ್ಕಾರ ಸರ್. ನಮಸ್ಕಾರ. ನಿಮ್ಮ ಸಾಧನೆ ಒಂದು ಭೀಮ ಸಾಧನೆ. 40ರಿಂದ 45 ವರ್ಷಗಳಿಗೂ ಹೆಚ್ಚಿನ ಬಣ್ಣದ ನಂಟು, ಆ ಹೆಚ್ಚಿನ ಕಾಲದ ಬಣ್ಣದ ನಂಟು. ನನಗೆ ಎಲ್ಲಿಂದ ಶುರು ಮಾಡೋದು ಅಂತ ನೋಡಿದಾಗ ನೇರವಾಗಿ ಕೇಳುವಂಥದ್ದು ಬಣ್ಣದ ಒಂದು ಗೀಳು ಅಥವಾ ಸಂಪರ್ಕ ನಂಟು ಯಾವಾಗ ಶುರುವಾಯಿತು ಸರ್? ಸರ್, ನನಗೆ ಆ್ಯಕ್ಚುಲಾಗಿ ನಾನು ಸ್ಕೂಲಲ್ಲಿ ಓದ್ತಿರ್ಬೇಕಾದ್ರೆ ಹಳ್ಳಿಯಲ್ಲಿ ಓದ್ತಾ ಇದ್ದೆ ನಾನು. ಆಗಲೇ ನನಗೆ ನಾಟಕದ ಬಗ್ಗೆ ಸ್ವಲ್ಪ ಗೀಳು ಜಾಸ್ತಿ ಇತ್ತು. ಅಕ್ಕಪಕ್ಕದಲ್ಲಿ ಎಲ್ಲಾದರೂ ನಾಟಕಗಳು ಅದಲ್ಲಿ ನೀವು ಕಂಡ ಹಾಗೆ ಅವಾಗೆಲ್ಲ ಬರೀ ಪೌರಾಣಿಕ ನಾಟಕಗಳೇ ಜಾಸ್ತಿ. ಇದರಲ್ಲಿ ಏನಾಗ್ತಿತ್ತು ಅಂದರೆ ನಮ್ಮ ತಾಯಿ ಅಣ್ಣ, ನಮ್ಮ ಸೋದರ ಮಾವ ಅವರು ಗುಬ್ಬಿ ಕಂಪ್ನಿಯಲ್ಲಿದ್ದರು. ಆಮೇಲೆ ಅದಕ್ಕೆ ಮುಂಚೆ ಅವರು ನಾಟಕದ ಮೇಸ್ಟ್ರಾಗಿದ್ದರು. ನಾಟಕದ ಮೇಸ್ಟ್ರಾಗಿ ನಮ್ಮ ಊರು ಸುತ್ತಮುತ್ತ ಹಳ್ಳಿಗಳಿಗೆಲ್ಲ ನಾಟಕಗಳು ಮಾಡಿಸೋದು. ಅವರು ಮ್ಯಾಕ್ಸಿಮಮ್ ಮಾಡಿಸ್ತಾ ಇದ್ದಿದ್ದು ತ್ರಿಪುರ ಸಂಹಾರ ನಾಟಕ, ಕುರುಕ್ಷೇತ್ರ, ರಾಜಶೇಯಾಗ, ಹುಲಾಬಾರ, ಈ ನಾಟಕಗಳೆಲ್ಲ ಜಾಸ್ತಿ ಮಾಡಿಸೋರು. ಅವ್ರು ಎಲ್ಲೇ ನಾಟಕ ಮಾಡಿಸೋರು ಆ ನಾಟಕ ನೋಡೋಕೆ ನಾನು ಹೋಗ್ತಾ ಇದ್ದೆ. ಹಾಗಾಗಿ ನನಗೆ ಸ್ಕೂಲಲ್ಲಿ ಓದ್ತಿರ್ಬೇಕಾದ್ರೆ ನಾಟಕ ಮಾಡಬೇಕು ಅನ್ನೋ ಹುಚ್ಚು ನನಗೆ, ಸಣ್ಣ ಹುಡುಗ. ಆವಾಗ ಎಲ್ಲ ನಾಟಕಗಳು ನೋಡೋಕೆ ಹೋಗ್ತಾ ಇದ್ವಿ. ಆಗ ನಾನು ದೊಡ್ಡಬಳ್ಳಾಂಗ್ಲ ಹೈಸ್ಕೂಲ್ನಲ್ಲಿ ಓದ್ತಿರ್ಬೇಕಾದ್ರೆ ನಾನು ಅವಾಗ 7th ಸ್ಟ್ಯಾಂಡರ್ಡ್ ಪಾಸಾಗಿ 8th ಸ್ಟ್ಯಾಂಡರ್ಡಿಗೆ ಬಂದಾಗ
ನಮ್ಮ ಊರ ಪಕ್ಕದಲ್ಲಿ ಒಬ್ಬರು ಓಬಳಪ್ಪ ಮೇಷ್ಟ್ರು ಅಂತಿದ್ರು. ಓಕೆ. ನಾನು ಆವಾಗ ಹೈಸ್ಕೂಲಿಗೆ ಇದಾಗಿದ್ದೆ. ಆವಾಗ ಅವ್ರು ನಾಟಕ ಮಾಡಿಸಿದ್ರು ಅಲ್ಲಿ ಮಕ್ಕಳ ಕೈಲಿ, ಸ್ಕೂಲ್ ಮಕ್ಕಳ ಕೈಲಿ. ಆವಾಗ ಒಂದು ನಾಟಕ ಮಾಡಿದ್ವಿ ನಾವು, ಮೇಷ್ಟ್ರು ಬರೀ ಹುಡುಗರ ಕೈಲಿ ಮಾಡಿಸಿದ್ರು. ಅದು ದಾನಶೂರಕರ್ಣ. ಅದರಲ್ಲಿ ಯಾವುದೋ ಒಂದು ಅರ್ಜುನನ ಪಾತ್ರ, ಏನೋ ಒಂದು ಚಿಕ್ಕ ಪಾತ್ರ, ಕರ್ಣ ಮೇಜರ್ ಕ್ಯಾರೆಕ್ಟರ್. ಅದರಲ್ಲಿ ನನಗೆ ಅರ್ಜುನನ ಪಾತ್ರ ಕೊಟ್ಟಿದ್ರು. ಮಾಡಿದ್ದೆ, ತುಂಬ ಚೆನ್ನಾಗಿತ್ತು ನಾಟಕ. ಒಬ್ಬಳಪ್ಪ ಮೇಷ್ಟ್ರು ಈಗಲೂ ಇದ್ದಾರೆ, ನಾವು ನೆನೆಸ್ಕೊಳ್ತೀವಿ. ಅವ್ರು ಯಾವಾಗ ನಾನು ನೋಡಿದಾಗ, ಏನಪ್ಪ ನನ್ನ ಶಿಷ್ಯ ನೀನು ಸೀರೆಗೆಲ್ಲ ಮಾಡ್ತಿದ್ದೀಯಲ್ಲ, ಯಾವ ಖುಷಿ ಆಗುತ್ತೆ ಕಣಯ್ಯ ಅಂತಾರೆ. ಓಬಳಪ್ಪ ಮೇಷ್ಟ್ರು ಅಂತ, ದೊಡ್ಡ ಜಾಜಿ ಅಂತ, ದೊಡ್ಡಬಳ್ಳಾಪುರ ಪಕ್ಕ ಮೇಷ್ಟ್ರು. ಸೊ ಹಂಗಾಗಿ ಅವಾಗಲೇ ಹುಚ್ಚು. ಅದಾಗಿ ಅದೊಂದು ಬಿಟ್ಟರೆ ನಾಟಕ ಮತ್ತೆ ಎಲ್ಲೂ ನಾಟಕ ಮಾಡೋಕ್ಕಾಗಲಿಲ್ಲ. ನನ್ನ ಎಜುಕೇಷನ್ ಅಂದರೆ SSLC ತನಕ. SSLC ಮುಗೀತು 1964 ಬೆಂಗಳೂರಿಗೆ ಬಂದ್ವಿ. ಬೆಂಗಳೂರಿಗೆ ಬಂದಾದ್ಮೇಲೆ ಎಲ್ಲೂ ಅದಾಗ ಸಂಬಂಧ ಆಗಲಿಲ್ಲ, ನಾಟಕ ನೋಡೋಕ್ಕಾಗಲಿಲ್ಲ, ನಾಟಕ ಸಿಗಲಿಲ್ಲ. ಸೊ ಅದಕ್ಕೆ ಸಿಕ್ಕಿದ್ದೆ ಯಾವಾಗ ಅಂದರೆ ನಾನು BL ಸೇರಿದ ನಂತರ. ನಮ್ಮ BL ಅಲ್ಲಿ ಈ ರಂಗ ಚಟುವಟಿಕೆಗಳು ಜಾಸ್ತಿ. ಕನ್ನಡ ಇವತ್ತಿಗೂ ಅದು ಇನ್ನೂ ಬೆಳ್ಕೊಂಡು ಹೋಗ್ತಾನೆ ಇದೆ. ನಮ್ಮ ಕನ್ನಡ ಸಾಹಿತ್ಯ ಕೂಟ, BL ಲಲಿತ ಕಲಾ ಸಂಘ. ಸೊ ಹಂಗಾಗಿ ನಾ BL ಸೇರಿದಾಗ 1969 ನಾ ಪರ್ಮನೆಂಟ್ ಆಯಿತು. 66ರಲ್ಲೇ ಸೇರಿದ್ದು ನಾನು, ಟ್ರೈನಿಂಗ್ ಪೀರಿಯಡು. 2 ವರ್ಷ ಟ್ರೈನಿಂಗ್ ಆದ ನಂತರ ಅಲ್ಲೇ ಅಪಾಯಿಂಟ್ ಆಯಿತು. ಸೊ ಪರ್ಮನೆಂಟ್ ಆಯಿತು. ಪರ್ಮನೆಂಟ್ ಆದಾಗ BL ಈ ಚಟುವಟಿಕೆಗಳೆಲ್ಲ ನೋಡ್ತಾ ಇದ್ವಿ. ಕನ್ನಡ ಸಾಹಿತ್ಯ ಕೂಟದಲ್ಲಿ ನಾಟಕಗಳು ಮಾಡೋರು, ಹಿಂಗೆ ಮಾಡೋರು. ಅವಾಗ ಯಾರು ನಮ್ಮ ಸ್ನೇಹಿತರು ಒಬ್ರು ಇದ್ದರು, ನಾರಾಯಣ್ ಅಂತ. ಅವ್ರ ರಂಗ ಆಸಕ್ತರು, ಭಾಳ ತುಂಬ ಇಂಟ್ರೆಸ್ಟ್. ಅವರು ನಮ್ಮ ಡಿಪಾರ್ಟ್ಮೆಂಟಲ್ಲಿ ಇದ್ದರು. ಆ ಮನುಷ್ಯ ಏನು ಮಾಡೋದು, ಒಂದು ನಾಟಕ ತೊಗೊಂಡಿದ್ರು ಅವರು. ಅವಾಗ ಒಂದು ನಾಟಕ ಮಾಡ್ತಾಯಿದ್ವಿ, ಕಾಂಪಿಟೇಷನ್ ನಾಟಕ, ಸಾಹಿತ್ಯ ಕೂಟದ ಇಂಟರ್ನಲ್ ಲ್ಯಾಂಗ್ವೇಜ್ ಕಾಂಪಿಟೇಷನ್. ಅಂದರೆ ಡಿಪಾರ್ಟ್ಮೆಂಟ್ ಟು ಡಿಪಾರ್ಟ್ಮೆಂಟ್ ಕಾಂಪಿಟೇಷನ್. ಬಹುಭಾಷೆಗಳ ಅದು ಆಮೇಲೆ ಬಹುಭಾಷೆ ಆಮೇಲೆ ಫಸ್ಟು ಸಾಹಿತ್ಯ ಕೂಟದ್ದು ಇಂಟರ್ ಡಿವಿಷನ್ ಕಾಂಪಿಟೇಷನ್ ಅಂತ, ಅಂತರ ವಿಭಾಗ ನಾಟಕ ಸ್ಪರ್ಧೆಗಳು ಮಾಡೋರು. ಬರೀ ಕನ್ನಡ ಸಾಹಿತ್ಯ ಕೂಟದಲ್ಲೇ ಎಲ್ಲ ಡಿಪಾರ್ಟ್ಮೆಂಟ್, ಈ ಡಿಪಾರ್ಟ್ಮೆಂಟ್ ಆ ಡಿಪಾರ್ಟ್ಮೆಂಟ್, ಒಂದು 20 ಡಿಪಾರ್ಟ್ಮೆಂಟ್ ಇರೋದು. ಎಲ್ಲ ಡಿಪಾರ್ಟ್ಮೆಂಟವರು ಒಂದೊಂದು ನಾಟಕ ತೊಗೊಳ್ಳೋರು, ಕಾಂಪಿಟೇಷನ್. ಅದರಲ್ಲಿ ಯಾವುದೋ ಬೆಸ್ಟ್ ಬರೋದು. ಈ ಬೆಸ್ಟ್ ಬಂದಿರೋ ನಾಟಕನ ಆಮೇಲೆ ಅಂತರ ವಿಭಾಗನ ಇದು ಯಾವುದು ಮಲ್ಟಿ ಲ್ಯಾಂಗ್ವೇಜಲ್ ಕಾಂಪಿಟೇಷನ್ಸ್. ನಮ್ಮ BL ಲಲಿತ ಕಲಾ ಸಂಘದಲ್ಲಿ ಎಲ್ಲ ಲ್ಯಾಂಗ್ವೇಜ್ ಕಾಂಪಿಟೇಷನ್ಸ್, ಕನ್ನಡ, ತಮಿಳು, ತೆಲುಗು, ಮರಾಠಿ, ಬೆಂಗಾಲಿ, ಮಲಯಾಳಮ್ಮು. ಹಾಗೆ ಅದು ಸುಮಾರು 9 ಅಫಿಲಿಯೇಟೆಡ್ ಟ್ರೂಪ್ಸ್ ಇದೆ ಲಲಿತ ಕಲಾ ಸಂಘದಲ್ಲಿ. ಹಾಗೆ ಕನ್ನಡ ಸಾಹಿತ್ಯ ಕೂಟ ಒಂದು. ಈ ಕನ್ನಡ ಸಾಹಿತ್ಯ ಕೂಟದಲ್ಲಿ ಯಾವುದು ಬೆಸ್ಟ್ ಡ್ರಾಮಾ ಬರೋದು ಅದು ಆ ಕಾಂಪಿಟೇಷನ್ಗೆ ಎಂಟ್ರಿ ಕೊಡೋರು. ಇದರಲ್ಲಿ ಯಾವ್ದು ಬೆಸ್ಟ್ ಬರುತ್ತೋ ಅದು ಮಲ್ಟಿ ಲ್ಯಾಂಗ್ವೇಜ್ ಕಾಂಪಿಟೇಷನ್ಗೆ ಕೊಡೋರು. ಸೊ ಅದೆಲ್ಲ ತಿಳುವಳಿಕೆ ಆಗಿದ್ದು ನನಗೆ ಆ ನಂತರದ ದಿನಗಳಲ್ಲಿ. ಸೊ ಮೊದಲು ಅವ್ರು ನಾರಾಯಣನ್ನವರು ಹಿಂಗೊಂದು ನಾಟಕ ಮಾಡ್ತಾ ಇದೀವಪ್ಪ, ಕಾಂಪಿಟೇಷನ್ ಮಾಡೋ ಅಂದರು. ನನಗೆ ಮೊದಲೇ ಗೇಳಿತ್ತಲ್ಲ. ಅವಾಗ ಏನು ಮಾಡ್ದೆ, ನಂಗೆ ಸೆಕೆಂಡ್ ಶಿಫ್ಟ್ ಇರ್ತಿತ್ತು, ಅವನು ಸೆಕೆಂಡ್ ಶಿಫ್ಟ್. ಸೊ ನಾವೇನು ಮಾಡ್ತಾಯಿದ್ವಿ, ಸೆಕೆಂಡ್ ಶಿಫ್ಟ್ ಅಂದರೆ ಡಿಸ್ಟರ್ಬೆನ್ಸಸ್ ಎಲ್ಲ ಕಡಿಮೆ. ಫ್ಯಾಕ್ಟ್ರಿ ಒಳಗಡೆ ವರ್ಕೆಲ್ಲ ಪಟ ವರ್ಕ್ ಮುಗಿಸಿ ಅಲ್ಲೆಲ್ಲ ಮಧ್ಯೆ ಲಂಚ್ ಟೈಮಲ್ಲಿ, ಕಾಫಿ ಟೈಮಲ್ಲಿ, ಟೀ ಟೈಮಲ್ಲಿ, ಬ್ರೇಕ್ ಟೈಮ್ಗಳಲ್ಲಿ ಅವನು ಒಂದು ಸ್ಕ್ರಿಪ್ಟ್ ಕೊಟ್ಬಿಟ್ಟು ನೋಡ್ಕೋ ಈ ಕ್ಯಾರೆಕ್ಟರ್. ನಾನು ನನಗೆ ಕೆಲಸಕ್ಕೆ ತೊಂದರೆ ಆಗ್ತಿಲ್ಲ. ಅದು ಬರೀ ಲಂಚ್ ಟೈಮು, ಬ್ರೇಕ್ ಟೈಮಲ್ಲಿ ಮಾತ್ರ. ಸೊ ನಾವು ಕೆಲಸಕ್ಕೆ ಮಾತ್ರ ನಾವು ತೊಂದರೆ ಮಾಡ್ಕೊಳ್ತಾರಲ್ಲ. ನಾನು ಎಜುಕೇಷನ್ ಇದ್ದಾಗಲೂ ಅಷ್ಟೇ. ನಾನು SSLC ಓದೋವಾಗ ನಾನು SSLC 1964 ನಾನು ಫಸ್ಟ್ ಕ್ಲಾಸಲ್ಲಿ ಪಾಸ್ ಮಾಡಿದವನು. ತುಂಬ ಇಂಟೆಲಿಜೆಂಟ್ ನಾನು. ಓದೋದ್ರಲ್ಲಿ ಮಾತ್ರ ತುಂಬ ಆಸಕ್ತಿ. ನಾನು ಈ ನಾಟಕದ ಗೇಳಿದೆ ಅಂದ್ಕೊಂಡು ಓದೋದ್ರ ಕಡೆ ನನ್ನ ಗಮನ ಈಗ ಕಡಿಮೆ ಮಾಡಲಿಲ್ಲ. ಸೊ ಅದನ್ನು ಪ್ಯಾರಲಾಗಿ ಮಾಡ್ಕೊಂಡು ಹೋಗ್ತಾ ಇದ್ದೆ ನಾನು ಫ್ಯಾಕ್ಟ್ರಿ ಸೇರಿದ ಮೇಲೂ ಅಷ್ಟೇ. ನಾನು SSLC ಮಾಡಿ ಟೆಕ್ನಿಕಲ್ ಕ್ಯಾಡ್ರ್ನಲ್ಲಿ ಎಂಟ್ರಿ ಆಗಿ ಎಂಪ್ಲಾಯ್ ಆಗಿದ್ದು ನಾನು, ರೇಡಿಯೋ ಮೆಕ್ಯಾನಿಕ್ ಆಗಿ. ಅಲ್ಲಿಂದ ಸ್ಟಡಿ ಮಾಡಿ ಕೊನೆಗೆ ನಾನು ಆಫೀಸರ್ ಆಗಬೇಕಾದ್ರೆ 3 ಸಾರಿ ಎಕ್ಸಾಮ್ ಬರೆದು ಅವಾಗಲೂ ಓದ್ತಿದ್ದೆ. ನಾನು ಓದಿ 2005 ಆಫೀಸರ್ ಆಗಿ ನಾನು ಎಂಪ್ಲಾಯಿಂದ ಆಫೀಸರ್ ಆದೆ, ಪಾಸ್ ಮಾಡಿ. ಅಂದರೆ ಒಳಗಡೆ ಓದುವ ಗೀಳು ಇತ್ತು, ಆಮೇಲೆ ನಾಟಕದ ಗೀಳು ಇತ್ತು. ಅದ್ರ ಜೊತೆಗೆ ನನಗೆ ಸಜೆಷನ್ ಅವಾರ್ಡ್ಸ್ 190 ಸಜೆಷನ್ ಅವಾರ್ಡ್ಸ್ ಬಂದಿದೆ ನನಗೆ ಫ್ಯಾಕ್ಟ್ರಿ ಒಳಗೆ. ನಿಮ್ಮ ವೃತ್ತಿ ಈಗಲೂ ಸರ್ಟಿಫಿಕೇಟ್ಸ್ ಇದೆ. ಕೆಲಸ ಮಾಡ್ತಿರ್ಬೇಕಾದ್ರೆ ಸಜೆಷನ್ಸ್ ಅವಾರ್ಡ್ಸ್ಗಳು. ಮೊದಲು ಕ್ವಾಲಿಟಿ ಕಂಟ್ರೋಲ್ ಸರ್ಕಲ್ ಅಂತ ಇರೋದಲ್ಲ, QCC ಅಂತ, ಅದು ಎಲ್ಲ ಕಡೆನೂ ಇದೆ ಈಗಲೂ. ಸೊ ಆ ಕ್ವಾಲಿಟಿ ಕಂಟ್ರೋಲ್ ಸರ್ಕಲ್ಸಲ್ಲಿ ನಾನೇ ಲೀಡರಾಗಿ 190 ಸಜೆಷನ್ ಅವಾರ್ಡ್ಸ್ ತೊಗೊಂಡಿದ್ದೀನಿ ನಾನು. ನಮ್ಮ ಫಾರ್ ಎಕ್ಸಾಂಪಲ್ ನಮ್ಮದು ಮಿಲಿಟ್ರಿ ರಡಾರ್ನಲ್ಲಿ ಒಂದು ಎಕ್ವಿಪ್ಮೆಂಟ್ ಬರ್ತಿತ್ತು, ಹೈ ವೋಲ್ಟೇಜ್ ಎಕ್ವಿಪ್ಮೆಂಟ್. ಅದು ಮೊದಲು ನಾವು ಹೊರಗಡೆಯಿಂದ 20 ಲಕ್ಷ 25 ಲಕ್ಷಕ್ಕೆ ನಾವು ಪರ್ಚೇಸ್ ಮಾಡ್ತಾಯಿದ್ವಿ ಆ ಯೂನಿಟನ್ನು. ಅದು ನಾವು ರಡಾರಲ್ಲಿ ಯೂಸ್ ಮಾಡ್ತಾ ಇರೋ ಒಂದು ಯೂನಿಟ್.
ಅದನ್ನು ನಾವು ಇಂಡಿಯನ್ ಕನ್ವರ್ಟ್ ಮಾಡಿ ನಮ್ಮಲ್ಲಿ ಮಾಡಿ ಅದನ್ನು 3.5 ಲಕ್ಷಕ್ಕೆ ಮ್ಯಾನುಫ್ಯಾಕ್ಚರ್ ಮಾಡಿದ್ವಿ ನಾವು. ಸೊ ಆ ಸಜೆಷನ್ ಅವಾರ್ಡ್ ಬಂದಾಗ ನನಗೆ 3,500 ರೂಪಾಯಿ ಅವಾರ್ಡ್ ಬಂತು ನನಗೆ. ಹೌದು, ಆ ಥರ ಒಂದು 9 ಜನಕ್ಕೆ ಬಂತು. ಅಂದರೆ ವೃತ್ತಿ ಪ್ರವೃತ್ತಿ ಸಮಾನ ಗೌರವ. ನಾವು ಫ್ಯಾಕ್ಟ್ರಿ ಒಳಗಡೆ ಇದ್ದಾಗ ವರ್ಕಲ್ಲಿ ಇದ್ದಾಗ 1 ನಿಮಿಷ ಕೂಡ ವೇಸ್ಟ್ ಮಾಡ್ತಿರಲಿಲ್ಲ ನಾನು. ಸೊ ಫ್ಯಾಕ್ಟ್ರಿ ಮುಗಿದ ಮೇಲೆ ಈಗ ಹೇಳು. ಅಲ್ಲಿ ನಮ್ಮಲ್ಲಿ BLL ಅಂತೂ ಇದಕ್ಕೆಲ್ಲ ತುಂಬ ಎನ್ಕರೇಜ್ ಮಾಡೋರು, ಪ್ರೋತ್ಸಾಹ ಜಾಸ್ತಿ ಕೊಡೋರು, ನಾಟಕಕ್ಕೆ ಮಾಡೋಕ್ಕೆ. ಸರಿ ಆಯ್ತು ಅಂತೇಳಿ ಆಮೇಲೆ ಒಪ್ಕೊಂಡೆ, ಮಾಡ್ತೀನಿ ನೋಡೋಣ ಅಂತ. ಮಾಡ್ತೀನಿ ಅಂತ ಒಪ್ಕೊಂಡ್ಬಿಟ್ಟೆ. ಕಾಂಪಿಟೇಷನ್ ನಾಟಕ ಶುರುವಾಯಿತು. ಈ ಎಂಟ್ರಿ ಕೊಡೋಕ್ಕೆ ಕೈಕಾಲೆಲ್ಲ ನಡ್ಕ ಶುರುವಾಗ್ಬಿಡುತ್ತೆ ನನಗೆ. ಫಸ್ಟ್ ಎಂಟ್ರಿ ಒಂಥರ ನಮ್ಮ BL ಕಲಾಕ್ಷೇತ್ರದಲ್ಲಿ. ಸರಿ ಆಮೇಲೆ ಏನೋ ಸ್ವಲ್ಪ ಯಾರೋ ಧೈರ್ಯ ಕೊಟ್ಟರು, ಆಯಿತು ಫಸ್ಟ್ ಒಂದು ಎಂಟ್ರಿ ಆಗಿದ್ದೇನೆ. ಆಮೇಲೆ ಲೀಲಾಜಲ ಮಾಡ್ಕೊಂಡು ಹೊರಟದ್ವಿ. ಅಷ್ಟು ಸ್ಟೇಜ್ ಫೇರ್ ಇತ್ತು ಮೊದಲು. ಆದರೆ ನೋಡಿ, ಈ 40 ವರ್ಷಗಳಿಗೂ ಹೆಚ್ಚು ಕಾಲ ಈ ರಂಗಪಯಣ ಅಥವಾ ಬೇರೆ ಬೇರೆ ಮಾಧ್ಯಮಗಳಲ್ಲಿ ದುಡಿಸ್ಕೊಂಡಿದ್ದೀರಿ ಸರ್. ಆದರೂ ಎಲ್ಲೋ ಒಂದು ಕಡೆ ಆ ಸ್ಟೇಜ್ ಫಿಯರ್ ಅನ್ನುವಂಥದ್ದು ಅಥವಾ ನಟನಿಗೆ ಆ ಶಿಸ್ತು ಬೇಕು ಅಂತೀರಾ ಸರ್? ಖಂಡಿತ ಬೇಕು. ಇಲ್ಲ ನನಗೇನು ಅವೆಲ್ಲ ಸಾಧ್ಯನೇ ಇಲ್ಲ ಸರ್. ನಮಗೆ ನಾನು ಸ್ವರ ಸಂಪದ ಸೀರಿಯಲ್ ಮಾಡಬೇಕಾದ್ರೆ ನಮ್ಮ ದೊಡ್ಡ ಹಿರಿಯ ನಟರು ಇಲ್ಲ ಇವತ್ತು ಕಲ್ಯಾಣ್ ಕುಮಾರ್ ಅವರು, ಅವ್ರ ಜೊತೆನೆಲ್ಲ ಅವ್ರಿಗೆ ಈಕ್ವಲೆಂಟ್ ರೋಲ್ ಮಾಡಿದೆ ನಾನು. ನನ್ನ ಬೀಗ್ರವರು ನನ್ನ ಮಗನಿಗೆ ಅವ್ರ ಮಗಳನ್ನು ತಂದುಕೊಳ್ಳುವಂಥ ಸೀನು. ಅದರಲ್ಲಿ ಅವರು ಎಂಥ ಧೀಮಂತೆ, ಎಂಥ ಸೀನಿಯರ್ ಮೋಸ್ಟ್ ಇವರು ಕಲ್ಯಾಣ್ ಕುಮಾರ್ ಅವರು ಕೂಡ ಹೇಳೋರು ನಮಗೆ, ಲೇವು ಅಂಜನಪ್ಪ ಈಗಲೂ ನಾಟಕ ಮಾಡ್ಬೇಕು ಅಂದ್ರೆ ಸ್ಟೇಜ್ಗೆ ಹೋದ್ರೆ ಭಯ ಆಗುತ್ತೆ ಕಣೋ. ನನಗೆ ಇಷ್ಟೆಲ್ಲ ಮಾಡಿದ್ದೀನಿ, ತಮಿಳಲ್ಲಿ ಮಾಡಿದ್ದೀನಿ, ಕನ್ನಡದಲ್ಲಿ ಮಾಡಿದ್ದೀನಿ, ತೆಲುಗುನಲ್ಲಿ ಮಾಡಿದ್ದೀನಿ, ಎಷ್ಟು ಸಿನಿಮಾ ಮಾಡಿದ್ದೀನಿ. ಈಗಲೂ ನಾಟಕ ಮಾಡಬೇಕು ಅಂತಂದರೆ ಸ್ಟೇಜ್ಗೆ ಹೋಗೋಕ್ಕೆ ಭಯ ಆಗುತ್ತೆ ಅಂದರು. ಇದರಲ್ಲೂ ಅವ್ರಿಗೂ ಹಂಗಿರ್ಬೇಕಾದ್ರೆ ನ್ಯಾಚುರಲ್ ಅಲ್ವಾ ಸರ್, ಆ ಭಯ ಇರಲೇಬೇಕು. ಆ ಭಯ ಇಲ್ಬೇಕು. ಸ್ಟೇಜ್ ಅಂದರೆ ಆ ಭಯ ಇರಬೇಕು. ಇಲ್ಲದೇ ಇದ್ರೆ ಆ ಸ್ಟೇಜಿಗೆ ಮರ್ಯಾದೆನೇ ಇರಲ್ಲ ಸರ್. ಅದಕ್ಕೋಸ್ಕರ ರಂಗಭೂಮಿ ನಾವು ಒಳಗೆ ಬರಬೇಕಾದ್ರೆ ನೋಡಿ ನಮಸ್ಕಾರ ಮಾಡಿಬಿಟ್ಟು ಒಳಗೆ ಬರ್ತೀವಿ. ದೇವಸ್ಥಾನ ಸರ್ ಇದು. ಒಂದು ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ಎಷ್ಟು ಭಯ ಭಕ್ತಿ ಇರುತ್ತೆ. ಮಡಿಲಿಗೆ ನಾವು ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ನಾವು ಅಷ್ಟೇ ಭಯ ಭಕ್ತಿ ಇರುತ್ತೆ. ಏನಾಗ್ಬಿಟ್ಟಿದೆ ನನ್ನ ಕಡೆ, ನಾನು ಸ್ನಾನ ಮಾಡಿದ್ದೀನೋ, ಸ್ನಾನ ಮಾಡಿಲ್ವೋ, ಕಾಲು ತೊಳೆದಿಲ್ವೋ, ಎಷ್ಟು ಭಯ ಭಕ್ತಿ ಇರುತ್ತೆ. ಇಲ್ಲೂ ಅದೇ, ಇದು ದೇವಸ್ಥಾನ ತಾನೇ ಟ್ರೀಟ್ ಮಾಡ್ಬೇಕು ನಾವು. ಇವತ್ತಿಗೂ ಆ ಶಿಸ್ತನ್ನು, ಇವತ್ತಿಗೂ ಆ ಭಕ್ತಿಯನ್ನು, ಇವತ್ತಿಗೂ ಆ ಭಯವನ್ನು ತಾವು ಇಟ್ಕೊಂಡಿರೋದ್ರಿಂದನೇ ಇನ್ನೂ ನಿಮ್ಮ ಬಣ್ಣದ ನಂಟು ಮತ್ತು ಬಣ್ಣದ ನಂಟಿನಲ್ಲಿ ಏನು ಮಹಾ ಅನ್ನುವಂಥದ್ದನ್ನ ಅಂದ್ಕೊಳ್ತಾರಲ್ಲ ಅಂಥವ್ರ ಮಧ್ಯೆ ಆಂಜನಪ್ಪ ಅವರು ಬೇಷ್ ಅನ್ಸ್ಕೊಳ್ತಾ ಇರೋದು ಈ ಕಾರಣ. ಏನು ಅದು ದೇವರ ದಯ ಅಷ್ಟೇ ಸರ್. ನಮಗೆ ಅದು ಇದು ಬರೋದೇ ಇಲ್ಲ. ಏನು ಬಿಡು, ಅದೆಲ್ಲ ಸಾಧ್ಯನೇ ಇಲ್ಲ. ಎಸ್ ಸರ್. ಒಟ್ಟು ಈ ನಿಮ್ಮ ಕಾಲಘಟ್ಟದ ಆ ರಂಗಪಯಣದಲ್ಲಿ ನೀವು ಬೇರೆ ಬೇರೆ ಫ್ಯಾಕ್ಟ್ರಿಗಳ ಮೂಲಕ ಅಂತರ ರಾಷ್ಟ್ರಮಟ್ಟದಲ್ಲೂ ಮಾಡಿದ್ವಿ ನಾವು, ಹೋಗ್ತೀರಿ. ಕೈಗಾರಿಕಾ ರಂಗಭೂಮಿ ಬಹಳ ಉಚ್ಛ್ರಾಯ ಸ್ಥಿತಿಯಲ್ಲಿದ್ದಂಥ ಕಾಲಘಟ್ಟ. ಹೌದು. ಆ ಸಂಭ್ರಮವನ್ನು ನೆನೆಸ್ಕೊಳ್ಳೋಣ ಸರ್. ಯಾಕೆಂದ್ರೆ ಇವತ್ತು ಆ ಸಂಭ್ರಮ ಇಲ್ಲ ಸರ್, ಖಂಡಿತ ಇಲ್ಲ. ನಾವು ನೋಡಿ ಅವಾಗ ನಾವು ಸ್ಟೇಟ್ ಲೆವೆಲ್ ಕಾಂಪಿಟೇಷನ್ ಮಾಡ್ತಾ ಇದ್ವಿ. ಅವಾಗ ಯುವರಂಗ ಕಾಂಪಿಟೇಷನ್ ಇತ್ತು, ಇಲ್ಲ ಈಗ. ಆಮೇಲೆ ಪಾರ್ವತಮ್ಮ ಡಾಕ್ಟರ್ ರಾಜ್ಕುಮಾರ್ ಪಾರಿತೋಷಿಕ ಕಾಂಪಿಟೇಷನ್ ನಡೆಯೋದು ಇಲ್ವೇ ಇಲ್ಲ. ನಾವು 4 ಸಾರಿ ಅವಾರ್ಡ್ ತಗೊಂಬಂದಿದ್ದೀವಿ. ರಾಜ್ಕುಮಾರ್ ಶೀಲ್ಡ್. ರಾಜ್ಕುಮಾರ್ ಶೀಲ್ಡ್ ಗೆದ್ಕೊಂಡು ಹೋದವರಪ್ಪ BLನವ್ರು ಇವರು ಅಂತಾರೆ. ಇವಾಗ ಇಲ್ವೇ ಇಲ್ಲ ಸರ್. ಅದು ಬೇಜಾರಾಗ್ತದೆ, ನೋವಾಗ್ತದೆ. ಯುವರಂಗ ಕಾಂಪಿಟೇಷನ್ ಆಗ್ತಿತ್ತು, ಅದು ಇಲ್ವೇ ಇಲ್ಲ. ನ್ಯಾಷನಲ್ ಲೆವೆಲ್ ಕಾಂಪಿಟೇಷನ್ ಆಗ್ತಿತ್ತು. ನಾವು ಯಾವುದು ಗುಲಾಮನ ಸ್ವಾತಂತ್ರ್ಯ ಯಾತ್ರೆ ನಾಟಕ ತೊಗೊಂಡು ನೈವೇಲಿಯಲ್ಲಿ ಮಾಡಿದ್ವಿ, ಲಕ್ನೋದಲ್ಲಿ ಮಾಡಿದ್ವಿ, ಸಂಗೇಬಳ್ಳಿ ಲಕ್ನೋದಲ್ಲಿ ಮಾಡಿದ್ವಿ. ನೈವೇಲಿಯಲ್ಲಿ ಮಾಡಿದಾಗ ಇದೇ ಕೆ ಬಾಲಚಂದ್ರ ಬಂದು ನಮ್ಮ ಥರ ಬಿಡ್ತಾರೋ ಜನ ಗೊತ್ತಿಲ್ಲ, ಬಂದು ನಮ್ಮನ್ನೆಲ್ಲ ತಪ್ಕೊಂಡ್ಬಿಟ್ರು ಸರ್. ಅವತ್ತು ಕಣ್ಣಾಗ ನೀರು ಹಾಕ್ಬಿಟ್ವಿ ನಾವು. ಕಣ್ಣಾಗ ನೀರು ಹಾಕಿದ್ವಿ ಆ್ಯಕ್ಚುಲಿ. ನಾವು ಗುಲಾಮನ ಅಷ್ಟು ಅದ್ಭುತವಾದ ನಾಟಕ ಬಂದಿತ್ತು ಅದು. ಬಾಲಚಂದ್ರ ಬಂದು ಸ್ಟೇಜ್ ಮೇಲೆ ಬಂದು ಎಲ್ಲರನ್ನ ಅಪ್ರಿಷಿಯೇಟ್ ಮಾಡ್ಬೋದು. ಎಷ್ಟು ಖುಷಿ, ಎಷ್ಟು ಆನಂದ ಸರ್. ಇವಾಗ ಅವು ಇಲ್ಲವೇ ಇಲ್ಲ ಸರ್, ಬೇಜಾರಾಗ್ತದೆ. ಯುವರಂಗ ಕಾಂಪಿಟೇಷನ್ ಇಲ್ಲ, ರಾಜ್ಕುಮಾರ್ ಶೀಲ್ಡ್ ಕಾಂಪಿಟೇಷನ್ ಇಲ್ಲ, ಸ್ಟೇಟ್ ಲೆವೆಲ್ ಕಾಂಪಿಟೇಷನ್ ಇಲ್ಲ. ಅವಾಗ ಏನು ಎಲ್ಲ ಅದ್ದೂರಿ. ಈ ಕಡೆ ಮೈಕೋ, ಆ ಕಡೆ NGF, ITI, HAL, BML, BL. ಒಂದು ನಾಟಕ, ಒಂದು ತಂಡದಿಂದ ಇನ್ನೊಂದು ತಂಡಕ್ಕೆ ಕಾಂಪಿಟೇಷನ್.
ಇವಾಗ ಇಲ್ವೇ ಇಲ್ಲ ಸರ್, ಬೇಜಾರಾಗ್ತಾ ಇದೆ. ಕಾರ್ಖಾನೆಗಳು ಇಲ್ಲ, ಇಲ್ಲ, ಆ ಸಂಭ್ರಮನೂ ಇಲ್ಲ. ಎಸ್ ಸರ್, ನನಗೆ ಕೇಳಲೇಬೇಕಾಗಿರುವಂಥದ್ದು ಬಾಳ್ಯಾನ ಪಾತ್ರ. ಬಾಳ್ಯ ಪಾತ್ರ ಸರ್, ಹೌದು. ಒಂದು ಆ ಪಾತ್ರಕ್ಕೆ ಒಂದು ಜೀವವನ್ನ, ಒಂದು ಪ್ರತಿಷ್ಠಿತೆಯನ್ನು ತಂದುಕೊಟ್ಟವ್ರು ಸರ್. ಅದು ನಿಜವಾಗ್ಲೂ ನನ್ನ ಅದೃಷ್ಟ ಸರ್. ಅದು ನಾವು 1977 ಅನ್ಸುತ್ತೆ, ಭರಣ ಸಾರು ನಾಗಾಭರಣ ಅವರು ಡೈರೆಕ್ಟ್ ಮಾಡಿದ ನಾಟಕ ಅದು. ನಾವು ಆ ಟೈಮಲ್ಲಿ ನಾವು ಯಾವುದೋ ನಾಟಕ ಮಾಡ್ತಿದ್ದೋ BL ಅಲ್ಲಿ. ಅವರು ಬಂದಿದ್ದರು ನಾಟಕಕ್ಕೆ. ಬಂದುಬಿಟ್ಟು ಕೆಲವು ಆರ್ಟಿಸ್ಟ್ಗಳನ್ನು ನೋಡಿ, ನೀವು ಆಡಿಷನಿಗೆ ಬನ್ನಿ, ಸಂಖ್ಯಾ ಬಳ್ಳ ತೊಗೊಳ್ತಾ ಇದ್ದೀವಿ ಅಂತೇಳಿ. ಅಷ್ಟರಲ್ಲಿ ರಂಗಭಾರತ ನಾಟಕ ಮಾಡಿದ್ವಿ ನಾವು. ಶ್ರೀರಂಗರ ರಂಗಭಾರತ ನಾಟಕ ಆರ್ ನಾಗೇಶ್ ಡೈರೆಕ್ಷನಲ್ಲಿ ನಾಟಕ ಮಾಡಿದ್ವಿ. ಅದು ನೋಡಿದ್ರು ಸರ್. ಸರಿ, ಆಮೇಲೆ ಆಡಿಷನ್ಗೆ ಹೋದಾಗ ಅಲ್ಲಿ ಆಡಿಷನ್ ಮಾಡಿದ್ರು. ನಾನು ಭಾಳ ಜನ, ಒಂದು 70-80 ಜನ ಆರ್ಟಿಸ್ಟ್ಗಳು ಬಂದಿದ್ವಿ. ಆದರೆ ವಿಜಯಕಾಶಿ, ನಾನು, ಭಾಳ ಅವಾಗ ಯಾರೋ ಒಬ್ರಿಗೊಬ್ರು ಪರಿಚಯ ಇಲ್ಲ. ಸರಿ, ಅದರಲ್ಲಿ ಹೋದಾಗ ಬಾಳಿನ ಕ್ಯಾರೆಕ್ಟ್ರು ನನ್ನ ಕೈಲಿ ಆಡಿಷನ್ ಮಾಡಿಸಿದ್ರು. 1 ಸಾರಿ ಮಾಡಿಸಿದ್ರು, 2 ಸಾರಿ ಮಾಡಿಸಿದ್ರು, 3 ಸಾರಿ ಮಾಡಿಸಿದ್ರು. ವಿತ್ ಮೂಮೆಂಟ್ ಮಾಡಿದ್ರು, ಡೈಲಾಗ್ ಡೆಲಿವರಿ, ಅದು ಉತ್ತರ ಕರ್ನಾಟಕದ ಭಾಷೆ, ಆ ಪ್ರೊನೌನ್ಸಿಯೇಷನ್ನು. ಯಾಕಂದರೆ ನಮ್ಮ ಇದಕ್ಕೂ ಅವ್ರ ಭಾಷೆಗೂ ಆಡುವ ಗಂಡು ಭಾಷೆ ಅಂತಾರೆ ಅದು. ಉತ್ತರ ಕರ್ನಾಟಕದ ಭಾಷೆಗೆ ಲೇ ಮಗಳ, ಅದ್ದೂರಿ ಅದು ಬಿಡಲೇ ಅಂತ, ಅದಕ್ಕೂ ನಮ್ಮ ಇದಕ್ಕೂ ಬಿಡ ಜೋರಾಗಿದೆಯಾ ಬಿಡ ಅನ್ನೋದಕ್ಕೂ ಆ ಭಾಷೆಗೂ ಭಾಳ. ಸೊ ಹಂಗಾಗಿ ನಾವು ಅಷ್ಟರಲ್ಲಾಗಲೇ ಉತ್ತರ ಕರ್ನಾಟಕದ ನಾಟಕಗಳು, ಜಯಸಿದ್ಧ ನಾಯಕ, ಆ ಊರು ಈ ಊರು, ಜಿ.ಬಿ. ಜೋಶಿ ಅವ್ರದ್ದು ಆ ಊರು ಈ ಊರು, ಜಯಸಿದ್ಧ ನಾಯಕ, ಭಾಳಷ್ಟು ನಾಟಕ ಮಾಡಿದ್ವಿ. ಬಟ್ ಇದು ಸಂಖ್ಯಾ ಬಳ್ಳ ಫೋಕು. ಈ ಫೋಕಲ್ಲಿ ಅದಕ್ಕೆ ಮುಂಚೆ ಒಂದು ಬಸವನ ಚಿಲ್ಮೆ ಅಂತ ನಮ್ಮ ಕರಿಬಸವಯ್ಯನವರು ಇದ್ದರು, ಕಂಠೀರವ ಸ್ಟುಡಿಯೋ ಮೊದಲು ಮಾಲೀಕರವರು, ಈಗ ಸರ್ಕಾರಕ್ಕೆ ಸೇರ್ಕೊಂಡಿದ್ದದು. ಆಗ ಅವರು ಬಸವನ ಚಿಲ್ಮೆ ಅಂತ ಒಂದು ಇದು ಜಾನಪದ ನಾಟಕ ಮಾಡಿಸಿದ್ರು. ಸೊ ಹಂಗಾಗಿ ಅದರಲ್ಲಿ ಸ್ವಲ್ಪ ಸ್ಟೆಪ್ಪು ಗಿಪ್ಪು ನಮಗೆ ಗೊತ್ತಿತ್ತು, ರಿದಮ್ಸು, ಜಾನಪದ ನಾಟಕ, ಕುಣಿಯೋ ಕುಣಿತ ಮೂಮೆಂಟ್ಸ್. ಸೊ ಅದೆಲ್ಲ ನನಗೆ ಸ್ವಲ್ಪ ಅನುಭವ ಇತ್ತು ಒಂಚೂರು ಅಷ್ಟರಲ್ಲಿ. ಅಲ್ಲಿಗೆ ಭರಣ ಸರ್ ಕರೆದ್ರು. ಭರಣ ಅವರು ಬಾಳ್ಯಾನ್ ರೋಲ್ ಫಸ್ಟ್ ಇಡೀ ನಾಟಕದಲ್ಲಿ. ಅದರೊಳಗೆ ಎಷ್ಟೋ ಕ್ಯಾರೆಕ್ಟರ್ಗಳು ಬರ್ತವೆ, ಹಿರಿಯ, ಇರ್ಪಕ್ಷಿ, ಬಸವಂತ, ಗಂಗೆ, ಇದು ಸಂಗ್ಯಾ, ಬ್ಯಾಗಾರಿ, ಈ ಥರದ ಕ್ಯಾರೆಕ್ಟರ್ಗಳು ಮಸ್ತ ಬರ್ತವೆ. ಫಸ್ಟ್ ಸೆಲೆಕ್ಟ್ ಆಗಿದ್ದು ನಾನೇ ಬಾಳ್ಯನ್ ಕ್ಯಾರೆಕ್ಟ್ರಿಗೆ. ನಂದೊಂದು ಮಾತ್ರ ಅನೌನ್ಸ್ ಮಾಡಿದ್ರು. ಆಮೇಲೆ ಎಲ್ಲ ಕ್ಯಾರೆಕ್ಟ್ರುಗಳಾಯಿತು. ಆಮೇಲೆ ವಿಜಯಕಾಶಿಗೆ ಸಂಗಿನ ಕ್ಯಾರೆಕ್ಟ್ರು. ಸೊ ಆ ನಾಟಕ ನಿಜವಾಗ್ಲೂ ಹೇಳ್ಬೇಕು ಅಂದರೆ ನಮಗೆ ನನ್ನ ಅದೃಷ್ಟ ಆ ಕ್ಯಾರೆಕ್ಟ್ರ್ ಸಿಕ್ಕಿದ್ದು. ಅದರಿಂದ ನಾವು ಆರ್ಟಿಸ್ಟ್ ಆದೆ ಅಂತ ಹೇಳ್ಕೊಳ್ಳೋಕೆ ಇಷ್ಟಪಡ್ತೀನಿ. ನಾನು ರಂಗಪ್ರಯಾಣದಲ್ಲಿ ಒಂದು ಮೈಲಿಗಲ್ಲು ಅಂದರೆ ನಾನು ಸಂಖ್ಯಾ ಬಳ್ಳದಲ್ಲಿ ಬಾಳ್ಯನ್ ಕ್ಯಾರೆಕ್ಟ್ರ್ ಮಾಡಿದ್ದೆ. ಅದು ಇವತ್ತಿಗೂ ನಾನು ಆ ಭರಣ ಸರ್ನ ನೆನೆಸ್ಕೊಬೇಕು. ನಾನು ಅವರು ಆ ಕ್ಯಾರೆಕ್ಟರ್ ನನಗೆ ಕೊಡಲಿಲ್ಲ ಅಂದರೆ ನಾನು ರೆಕಗ್ನಿಷನ್ ಸಿಗ್ತಿತ್ತೋ ಇಲ್ವೋ ಗೊತ್ತಿಲ್ಲ. ಆದರೂ BL ನಲ್ಲಿ ಸಾಕಷ್ಟು ಅಲ್ಲೇ ಮಾಡಿದ್ವಿ. ಬಟ್ ನಾವು ಹೊರಗಡೆ ಅದರ BL ಬಿಟ್ಟು ಹೊರಗಡೆ ನಾನು ಬಾಳ್ಯನಿಂದ ಪರಿಚಯ ಆದ್ನೇ ಹೊರತು ನಾನು BL ಅಲ್ಲಿ ಬೇಕಾದಷ್ಟು ಆಗಿತ್ತು, ಅದು ಬೇರೆ ವಿಷಯ. ನಾನು ಅದು ಬಿಟ್ಟು ಹೊರಗಡೆ ಬಂದಾಗ ನಾವು ಲಕ್ನೋದಲ್ಲಿ ನಾಟಕ ಮಾಡಿದ್ವಿ, ಇದರಲ್ಲಿ ಅಹಮದಾಬಾದಲ್ಲಿ ಮಾಡಿದ್ವಿ, ಬಾಂಬೆ ಮಾಡಿದ್ವಿ, ಡೆಲ್ಲಿಯಲ್ಲಿ ಮಾಡಿದ್ವಿ, ಕಲ್ಕತ್ತಾದಲ್ಲಿ ಮಾಡಿದ್ವಿ, ಮಡ್ರಾಸಲ್ಲಿ ಮಾಡಿದ್ದೀವಿ, ಹೈದ್ರಾಬಾದಲ್ಲಿ ಒಂದು 8-10 ಬಾರಿ ಮಾಡಿದ್ದೀವಿ. ಸೊ ಎಲ್ಲ ಸ್ಟೇಟ್ಗಳಲ್ಲೂ ಹೋಗಿ ನಾವು ನಾಟಕ ಮಾಡಿರೋದು ಮ್ಯಾಕ್ಸಿಮಮ್ ಸಂಖ್ಯಾಬಳ್ಳ ನಾಟಕಗಳು. ಸಂಖ್ಯಾಬಳ್ಳ, ಹರಕೆ ಕುರಿ, ಒಡಲಾಳ, ಸನ್ನಿವೇಶ, ಸಾಕ್ಷಿಕಲ್ಲು, ಸಂದರ್ಭ, ಇವೆಲ್ಲ ನಮ್ಮ ರಂಗಸಂಪದದ ಹವ್ಯಾಸಿ ತಂಡದಿಂದ ಆದಂಥ ನಾಟಕಗಳೇ ಎಲ್ಲ. ಎಸ್ ಸರ್, ಅಷ್ಟೊತ್ತಿಗಾಗಲೇ ರಂಗಾಗಾಸದಲ್ಲಿ ಒಂದು ನಕ್ಷತ್ರವಾಗಿ ಆಂಜನಪ್ಪ ಅವರು ಗುರುತಿಸ್ಕೊಳ್ತಾ ಇದ್ರು. ಎಸ್, ಇದು ಮಹಾ ಬೆಳಗನ್ನು ಕೊಡುವಂಥ ನಕ್ಷತ್ರ ಅಂತೇಳಿ. ಆ ಥರದ ನಕ್ಷತ್ರಗಳು ಬಹುತೇಕ ರಂಗಭೂಮಿಯಿಂದ ಸಿನಿಮಾಗೆ ಶಿಫ್ಟ್ ಆಗ್ತಾ ಇದ್ದಂಥ ಕಾಲ. ಹೌದು ಸರ್. ನಿಮಗೂ ಅದೇ ಥರದ ಅವಕಾಶ ಬಂತ ಅಥವಾ ಒಂದು ಅದು ಬಂತು ಸರ್, ಹಾಗೆ ಬಂದಿದ್ದು. ಅದಾದಾಗ ನಾವು ಅಷ್ಟರಲ್ಲಿ ಸಂಖ್ಯಾಬಳ್ಳೆ ಮಾಡಿದಾಗ ಆಲೆಮನೆ ಫಸ್ಟ್ ಪಿಕ್ಚರ್ ನಮ್ಮದು. ಆಲೆಮನೆ ಆದಮೇಲೆ ಭೂಲೋಕದಲ್ಲಿ ಯಮರಾಜ ಅಂತೆ, ಗುರುಬ್ರಹ್ಮ, ಸಿಂಹಾಸನ, ರಾಜಕಾರಣಕ್ಕೆ ಸಂಬಂಧಪಟ್ಟಿದ್ದು. ಅದು ಆ್ಯಕ್ಚುಲಿ ಒರಿಜಿನಲಿ ಮರಾಠಿ, ಅದು ಕನ್ನಡದಲ್ಲಿ CR ಸಿಂಹ ಅವರು ಡೈರೆಕ್ಟ್ ಮಾಡಿದ್ರು. ಸಿಂಹಾಸನ ಅಂತ ಅನಂತ್ನಾಗ್ ಜೊತೆ ಒಳ್ಳೆ ಕ್ಯಾರೆಕ್ಟರ್ ಕೊಟ್ಟರು ನನಗೆ. ಆ ಸಿನಿಮಾ ಮಾಡಿದೆ. ಆಮೇಲೆ ಇದರಲ್ಲಿ ನಮ್ಮ ಅಂಬರೀಷ್ ಅವ್ರ ಜೊತೆನಲ್ಲೂ ಕೂಡ ನಾನು ಮಾಡಿದ್ದೀನಿ. ಒಂಟಿಧ್ವನಿ ಪಿಕ್ಚರಲ್ಲಿ ಮಾಡಿದೆ. ಆಮೇಲೆ ಅಣ್ಣವ್ರ ಪಿಕ್ಚರಲ್ಲಿ ನಾನು ಯಾವುದು ಮಾಡೋಕ್ಕಾಗಲಿಲ್ಲ, ಆಸೆ ಇತ್ತು, ಅವಕಾಶ ಸಿಗಲಿಲ್ಲ. ಅವ್ರ ಮಗನ ಜೊತೆ ನಾನು ಮಾಡಿದ್ದೀನಿ. ಅಣ್ಣವ್ರ ಮಗನ ಜೊತೆನಲ್ಲಿ ಮಾಡಿದ್ದೀನಿ, ಅಣ್ಣವ್ರ ಜೊತೆಲಿ ಮಾಡೋಕ್ಕಲ್ಲ. ಇವರು ಗುರುಬ್ರಹ್ಮ ಮಾಡಿದ್ರು, ರವಿಚಂದ್ರನ್ ಜೊತೆಲಿ ಮಾಡಿದ್ದೀನಿ, ಅಂಬರೀಷ್ ಜೊತೆಲಿ ಮಾಡಿದ್ವಿ ಕೆಲವು ಸಿನಿಮಾಗಳು. ಅದು ಬಿಟ್ಟರೆ
ನನಗೆ ಈ ಆರ್ಟ್ ಮೂವೀಸ್ ಜಾಸ್ತಿ ಮಾಡಿದ್ದೀನಿ ಸರ್. ನನಗೆ ಅವಾರ್ಡ್ ಮೂವೀಸ್ ಫಾರ್ ಎಕ್ಸಾಂಪಲ್ಲು ಈ ನಮ್ಮ ರಾಮದಾಸ್ ನಾಯ್ಡು ಅವರು ತೆಗಿತಾ ಇದ್ರು ಕೆಲವೆಲ್ಲ ಅವಾರ್ಡ್ ಮೂವೀಸೇ ಅವ್ರದ್ದು ಯಾವುದು ನಾವು ಪ್ರವಾಹ, ಬದುಕ ಮನಿಸು ಪ್ರಭುವೆ, ಆಮೇಲೆ ಕುಂವೀರಭದ್ರಪ್ಪ ಅವ್ರದ್ದು ಬೇಲಿ ಮತ್ತು ಹೊಲ, ಆ ಥರದ್ದು ಒಂದು 8 ಕೃತಿ, ಹೋಮ್ ವರ್ಕ್, ಈ ಥರದ್ದು ಅವಾರ್ಡ್ ಮೂವೀಸ್ ಒಂದು 10-15 ಅವಾರ್ಡ್ ಮೂವೀಸ್ ಮಾಡಿದ್ದೀನಿ. ಆಮೇಲೆ ಅಮಾಸ, ದಾಟು, ಇವರು ಶಿವರುದ್ರಯ್ಯ ಅವ್ರದ್ದು, ಮಾರಿಕೊಂಡವರು, ಈ ಥರದ ಅವಾರ್ಡ್ ಮೂವೀಸ್ ಒಂದು 20 ಅವಾರ್ಡ್ ಮೂವೀಸ್ ಮಾಡಿದ್ದೀನಿ. ಅಂದರೆ ಎಲ್ಲೋ ರಂಗಭೂಮಿಯ ಹಿನ್ನೆಲೆಯಿಂದ ಬಂದಂಥವ್ರಿಗೆ ಅಥವಾ ಆ ಶಿಸ್ತಿನಲ್ಲಿ ಬಂದಂಥವ್ರಿಗೆ ಈ ಅವಾರ್ಡ್ ಮೂವಿಗಳು ಅಥವಾ ಕಲೆಯ ಶೈಲಿಯನ್ನು ಇಟ್ಕೊಂಡಿರ್ತಕ್ಕಂಥ ಆರ್ಟ್ ಮೂವಿಗಳು ಸ್ವಲ್ಪ ಸಮಾಧಾನ ಕೊಡ್ತವೆ. ಅವೇ ಸಮಾಧಾನ ಕೊಡೋದು ಸರ್, ಅದ್ರಲ್ಲಿ ಸಿಗೋ ಸಮಾಧಾನ ನಮ್ಮ ನೋಡಿ ಸರ್, ಫಸ್ಟ್ ಸಮಾಧಾನ ಸಿಗೋದು ನಾಟಕ, ಅದು ಬಿಟ್ರೆ ಈ ಥರದ ಸಿನಿಮಾಗಳು. ಯಾಕೆಂದ್ರೆ ಇವತ್ತೆಲ್ಲ ಒಡಿ ಬಡಿ ಕಡಿ ಕೊಚ್ಚು, ನೀವು ಈ ಸಿನಿಮಾಗಳಲ್ಲಿ ಹೋದಾಗ ಆಂಜನಪ್ಪ ಅವ್ರು ಇಲ್ಲಿ ಬೇಕಿತ್ತೇನಪ್ಪ, ಸಾಮಾನ್ಯ ಪ್ರೇಕ್ಷಕರು ಆಂಜನಪ್ಪ ಅವ್ರಿಗೆ ಇದು ಬೇಕಿತ್ತೇನಪ್ಪ ಅನ್ಸ್ಕೊಳ್ಳೋದ್ರ ಬದಲು ಆರ್ಟ್ ಮೂವಿನಲ್ಲಿ ಎಸ್ ಸರ್ ಅದು ನನಗೆ ತುಂಬ ಖುಷಿ ಕೊಡುವಂಥ. ನಾನು ಒಂದು ಪಿಕ್ಚರ್ CR ಸಿಂಹ ಅವ್ರದ್ದು ಯಾವುದೋ ಒಂದು ಪಿಕ್ಚರ್ ನೋಡಿದೆ, ಯಾವುದೋ ಬರ. ನಾನು ನಿಜವಲ್ಲ ಎಷ್ಟು ಇಷ್ಟಪಡ್ತೀನಿ ಗೊತ್ತಾ ಸರ್ ಪಿಕ್ಚರ್ ಬರ. ಅದ್ಭುತವಾದ ಒಂದು ಸಂಚಲನ ಮೂಡಿಸ್ತು, ಹಿಂಗೂ ಸಿನಿಮಾ ಮಾಡಬಹುದಾ ಅಂತ ಸತ್ಯ ಅವರು ತೋರಿಸ್ಕೊಟ್ರು. ಸಂಸ್ಕಾರ, ವಂಶವೃಕ್ಷ, ಅಬಚೂರನ ಪೋಸ್ಟ್ ಆಫೀಸು, ಈ ಥರದ ಪಿಕ್ಚರ್ಗಳು, ಚೋಮನ ದುಡಿ. ಆ ಚೋಮನ ದುಡಿನಲ್ಲಿ ಚೋಮ ನಾಟಕ ಮಾಡಿದ್ವಿ ನಾವು ಒಂದು 20 ಶೋ. ಆ ಚೋಮನದ್ರಲ್ಲಿ ಒಂದು ಕ್ಯಾರೆಕ್ಟರ್ ಬರ್ತದೆ, ಅದರಲ್ಲಿ ಆ ಕ್ಯಾರೆಕ್ಟರ್ ಹೆಸರು ಮರ್ತೋಗಿದ್ದೇನೆ. ಅದನ್ನು ಮಾಡ್ತಾ ಇದ್ದೆ ನಾಟಕದಲ್ಲಿ. R ನಾಗೇಶ್ ಡೈರೆಕ್ಟ್ ಮಾಡ್ತಾ ಇದ್ರು. ಅವ್ರು ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನಮ್ಮ ಗುರುಗಳವರು ಬಹುತೇಕ ರಂಗ ದಿಗ್ಗಜರ ಜೊತೆ ಕೆಲಸ ಮಾಡಿ. ಹೌದು ಸರ್. ನನಗೆ ಸಿನಿಮಾದ್ದು ಒಂದು ಇನ್ನು ಮುಖ್ಯವಾಗಿ ಈಗ ಸಿನಿಮಾನ ಮೀರಿಸ್ಬೇಕು ಅಂತ ಹೊರಟಿರುವಂಥ ಕಿರುತೆರೆ ಇವತ್ತು ಬಹುತೇಕ ಸಿನಿಮಾದ ಆಜುಬಾಜಿನಲ್ಲೇ ಹೋಗುವಂಥ ಸ್ಪರ್ಧೆ ಹೊಡ್ತಾ ಇರ್ತಕ್ಕಂಥ ಒಂದು ಮಾಧ್ಯಮ. ಅಲ್ಲಿನ ಪಯಣದ ಬಗ್ಗೆ ಹೇಳಿ ಸರ್. ಸರ್, ಅಲ್ಲಿನ ಪಯಣ ಅಂತಂದರೆ ನನಗೆ ಸೀರಿಯಲ್ಗಳು ಬಹುಶಃ ದೂರದರ್ಶನದಿಂದ ಶುರುವಾಗಿರ್ತವೆ. ಮೊದಲು ದೂರದರ್ಶನ ಇದ್ದಿದ್ದು, ಅವಾಗೇನು ಯಾರಲ್ಲ. ಅವಾಗ ಫಸ್ಟ್ ಓಪನ್ ಶುರುವಾಗಿದ್ದು ಕಂಡಕ್ಟರ್ ಕರಿಯಪ್ಪ, ನಾವು ದೊಡ್ಡ ಮನೆ, ವೈದ್ಯೋ ನಾರಾಯಣ ಹರಿ. ಯಾವಾಗ ನಾನು ಹೇಳ್ತಾರೆ 1988 ಅವಾಗ ಬೆಂಗಳೂರಲ್ಲಿ ದೂರದರ್ಶನ ಇರಲಿಲ್ಲ. 1993ನಲ್ಲಿ ನಾವು ಬೆಂಗಳೂರು ದೂರದರ್ಶನ 82ಗೆ ಬಂತು. 82 ಆದರೆ ಚಂದನ ಆಗಿದ್ದು 93. ನೀವು ಹೇಳಿದ 93 ಇನಾಗ್ರೇಷನ್ಗೆ ನಮ್ಮದೇ ಸಂಗ್ಯಾಬಳ್ಳೆ ನಾಟಕ. ನಮ್ದು ಹೌದು. ಅದಕ್ಕೂ ಮುಂಚೆ ನಾವು ಗುಲ್ಬರ್ಗದಲ್ಲಿ ಇತ್ತು, ಸ್ಟುಡಿಯೋ ಇತ್ತು, ನಾವು ಶೂಟಿಂಗ್ ಮಾಡಿದ್ವಿ. ಅವಾಗ ಅದು ಟೆಲಿಕಾಸ್ಟ್ ಆಗ್ತಾಯಿತ್ತು ಹೈದ್ರಾಬಾದಿಂದ. ಅದಕ್ಕೆ ಮುಂಚೆನೇ ಸ್ಟುಡಿಯೋ ಇತ್ತು. ಬೆಂಗಳೂರಿಗೆ ಬರೋಕ್ಕೆ ಮುಂಚೆ ಗುಲ್ಬರ್ಗದಲ್ಲಿ ಸ್ಟುಡಿಯೋ ಇತ್ತು. ಸೊ ಅಲ್ಲಿ ನಾವು 2-3 ನಾಟಕ ಶೂಟ್ ಮಾಡಿದ್ರಲ್ಲಿ. ಅದು ಟೆಲಿಕಾಸ್ಟು ಆಗಿತ್ತು, ಅದು ಉತ್ತರ ಕರ್ನಾಟಕದಲ್ಲಿ. ಸೊ ಆಮೇಲೆ ಆ ಟೈಮಲ್ಲಿ ದೂರದರ್ಶನ ಶುರುವಾದಾಗ ಅದೇ ನಾವು ಹೇಳಿದ ಹಾಗೆ ಕಂಡಕ್ಟರ್ ಕರಿಯಪ್ಪ, ವೈದ್ಯ ನಾರಾಯಣವರಿ, ದೊಡ್ಡ ಮನೆ, ಈ ಸೀರಿಯಲ್ಗಳು ಶುರುವಾಗಿ ನಾವು ಅದ್ರಾಗ ಸಣ್ಣ ಸಣ್ಣ ಕ್ಯಾರೆಕ್ಟರ್ಗಳು ಮಾಡ್ತಾ ಬಂದ್ವಿ. ಒಂದು ಮೇಜರ್ ಕ್ಯಾರೆಕ್ಟರ್ ಇರಲಿಲ್ಲ. ಮೇಜರ್ ಕ್ಯಾರೆಕ್ಟ್ರು ನಮಗೆ ಕೊಡ್ತಾ ಇರಲಿಲ್ಲ, ಯಾಕೆಂದರೆ ಯಾವಾಗೆಲ್ಲ ದಿಗ್ಗಜರಿದ್ದರು. ನಮಗೆ ನಮ್ಮ ಮುಂದೆ ಸೀನಿಯರ್ಸ್ಗಳು ಬೇಕಾದಷ್ಟು ಜನ ಇದ್ದರು. ಸೊ ಹಂಗಾಗಿ ನಾವು ಸಣ್ಣದು ಕ್ಯಾರೆಕ್ಟರ್ಗಳನ್ನು ಮಾಡಿಕೊಂಡು ಆಮೇಲೆ ಬಂದ್ವಿ. ಆಮೇಲೆ ಈಗ ಬರ್ತಾ ಮೇಜರ್ ಕ್ಯಾರೆಕ್ಟರ್ಗಳು ಮಾಡೋಕ್ಕೆ ಶುರು ಮಾಡಿದ್ವಿ. ಅದರಲ್ಲಿ ನನಗೆ ತುಂಬ ಹಿಡಿಸಿದ್ದು ಅಂದರೆ ನಮ್ಮ ನಾಗಾಭರಣ ಸರ್ ಡೈರೆಕ್ಟ್ ಮಾಡಿದ್ರಲ್ಲ ಸಂಕ್ರಾಂತಿ, ನೀವು ನೋಡಿದ್ರಲ್ಲೋ ಗೊತ್ತಿಲ್ಲ, ಅದರಲ್ಲಿ ಒಂದು ಮೇಜರ್ ಕ್ಯಾರೆಕ್ಟರ್ ಮಾಡಿದೆ. ಹೋಯ್ತಾ 2 ಗಂಟೆ ಬರ್ತಿತ್ತು, ತುಂಬ ಚೆನ್ನಾಗಿತ್ತು ಅದು. ಅದರೊಳಗೆ ನನಗೆ ಒಂದು ಮೇಜರ್ ಕ್ಯಾರೆಕ್ಟರ್ಸ್ ಕೊಟ್ಟರು. ಸೊ ನನಗನ್ಸೋದು ಈಗ ಅಲ್ಲಿಗೂ ಇಲ್ಲಿಗೂ ಭಾಳಷ್ಟು ಅಜಗಜಾಂತರ ವ್ಯತ್ಯಾಸಗಳಿದೆ ಸರ್. ಬಿಗಿನ ಎಲ್ಲೋ ನೈಜತೆ ಇತ್ತು ಅನ್ನಿಸ್ತಾ ಇದೆ ಇವಾಗ ನೈಜತೆ ಇಲ್ಲ. ಅದು ಯಾಕೋ ಒಂಥರ ಹೀಗೆ ಬರ್ತಾ ಇರುವಂತದ್ದು. ಒಂದು ಪದ ಬಳಸ್ತೆ, ಸಿನಿಮಾನ ಎದುರಾಳಿಯಾಗಿ ನೋಡ್ತಾ ಇದೆಯೇನೋ ಅಂತ. ಖಂಡಿತ ನಿಮ್ಗೆ ಒಂದು ಅದ್ಭುತ ಕಲೆ ಇದೆ ಸರ್. ಎಷ್ಟೇ ಉದ್ದದ ಡೈಲಾಗ್ ಕೊಟ್ಬಿಟ್ರು ಚಕ್ ಅಂತ ನೋಡ್ಕೊಂಡು ಹೇಳ್ಬಿಡ್ತೀರಿ ಅಂತ. ಅದೇನು ಅದು ಇರ್ದ ಗಾಡ್ ಗಿಫ್ಟ್ ಅಂತಾರಲ್ಲ ಸರ್, ಅದಿರ್ಬೋದು. ನಮಗೆ ಹಂಗೆ ಆಯ್ತು ಒಂದ್ಸರಿ. ಏನಾಯ್ತು, ಅವರು ನಮ್ಮ ಈ DD1 ಯೂಶುವಲಿ ನಮಗೆ ಗೊತ್ತಲ್ಲ ಸರ್, ಬೇರೆ ಚಾನಲ್ಗಳಿಗೆ ಕಂಪೇರ್ ಮಾಡಿದ್ರೆ DD1 ಜನ ನೋಡೋದು ಕಡಿಮೆ,
TRP ಕಡಿಮೆ. ಸೊ ಹಂಗಾಗಿ ಅವ್ರಿಗೆ ವರ್ಕೌಟ್ ಆಗಲ್ಲ. ಪ್ರೊಡ್ಯೂಸರ್ ಯಾರೇ ಮಾಡಲಿ ಕೂಡ ಅವ್ರಿಗೆ ವರ್ಕೌಟ್ ಆಗಬೇಕಲ್ಲ ಸರ್. ಬೇರೆ ಸೀರಿಯಲ್ಗಳೆಲ್ಲ ಅಂದರೆ ಇಡೀ ಒಂದು ದಿನ ಅಂದರೆ ಬೆಳಿಗ್ಗೆ 8 ಗಂಟೆಗೆ ಶುರು ಮಾಡಿದ್ರೆ ಸಾಯಂಕಾಲ 6 ಗಂಟೆ ಹೊತ್ತಿಗೆ ಒಂದು ಎಪಿಸೋಡ್ ಮಾಡೋದು ಹೆಚ್ಚು. ಹಂಗಲ್ಲ, ನಾವು DD1 ಅಲ್ಲಿ 2 ಎಪಿಸೋಡ್ 3 ಎಪಿಸೋಡ್ ಮಾಡ್ತೀವಿ ಸರ್ ಒಂದು ದಿನಕ್ಕೆ. 3 ಎಪಿಸೋಡ್ ಅಂದರೆ ನೀವು ಕಂಪೇರ್ ಮಾಡ್ಕೊಳ್ಳಿ, ಅಟ್ಲೀಸ್ಟು 12 ಸೀನ್ ಮಾಡ್ತೀವಿ. 12 ಸೀನ್ ನಾವು ಈಗ ಸೀನ್ ಹಿಂಗೆ ಕೊಟ್ಟರೆ ನಾವು 2 ನಿಮಿಷದ ತಯಾರಾಗಲಿಲ್ಲ ಅಂದರೆ ನಾವು ಮಾಡೋಕ್ಕಾಗಲ್ಲ, ಕಷ್ಟ. ನಾವು ಎಷ್ಟೋ ನಮ್ಮ ಒಲುಮೆ, ಅಂತರಾಳ, ಅಪರಂಜಿ 3 ಸೀರಿಯಲ್ ಈಗ DD1ಗೆ ಬರ್ತಾ ಇದ್ದಾವೆ. ಅವನ್ನು ನೋಡ್ಬೋದು ನೀವು ಯಾವತ್ತಾದ್ರೂ ಟೈಮ್ ಸಮಯ ಸಿಕ್ಕಿದಾಗ. ನೀವು 3:15 4, 4ರಿಂದ 4:15, 4:15 5 3 ಸೀರಿಯಲ್ ಬರ್ತವೆ. ದಯವಿಟ್ಟು ನೋಡಿ ನೀವು. ಅದು ಯಾಕಂತಂದರೆ ಬೇರೆ ಚಾನಲ್ ಹಂಗೆ ಮಾಡೋಕ್ಕಾಗಲ್ಲ ಸರ್. ಅವರು ಎಲ್ಲ ಶಾರ್ಟ್ ಡೈಲಾಗ್ ಇರುತ್ತೆ, ಬರೀ ಕಟ್ ಶಾರ್ಟ್ಸು 5-6 ವರ್ಷ ನಡೆಸ್ಬೇಕಲ್ಲ DD1 ಹಂಗಲ್ಲ. ನಮ್ಗೆ ಅದೊಂದು ಖುಷಿ ಸರ್. ನಾವು ಥಿಯೇಟ್ರಿಂದ ಬಂದ್ರೆ ನನಗೆ ಏನು ಎಷ್ಟು ಡೈಲಾಗ್ ಏನು ಸರ್ ಡೈಲಾಗೇ ಇಲ್ಲ ಅಂತಿದ್ದೆ ನಾನು. ಎಲ್ಲರೂ ಅನ್ನೋರು, ಎಲ್ಲರೂ ಡೈಲಾಗ್ ಇಲ್ಲದೆ ಇದ್ರೆ ಸಾಕು ಅಂತಾರೆ. ನೀನು ಏನಯ್ಯ ನೀನು ಡೈಲಾಗೇ ಇಲ್ಲ ಅಂತ ಕೇಳ್ತೀಯ ನೀನು ಅಂತಾನು. ಸರ್, ಅದು ನಿಮ್ಮ ವೈಶಿಷ್ಟ್ಯತೆ. ಒಟ್ಟಾರೆ ನಾನು 3 ಹಂತಗಳಲ್ಲಿ ನಿಮ್ಮನ್ನು ಮಾತಾಡಿಸ್ಲಿಕ್ಕೆ ಈ ಸೀಮಿತ ಅವಧಿಯಲ್ಲಿ ಸಾಧ್ಯ ಆಯಿತು. ಆದರೆ ನಿಮ್ಮ ಇಡೀ ಈ ಬಣ್ಣದ ನಂಟಿಗೆ ಮನೆಯವರು ಹೇಗೆ ನಿಂತರು ಸರ್? ನಮ್ಮ ಮನೆಯವರು ತುಂಬ ನನಗೆ ಎನ್ಕರೇಜ್ ಮಾಡಿದ್ರು ಸರ್. ಮೊದಲನೇದಾಗಿ ನನ್ನ ಹೆಂಡತಿ ತುಂಬ ಖುಷಿ, ಅವಳಿಗೇನೋ ಆನಂದ. ಮೊದಲು ಏನೋ ಇದು ಮಾಡ್ತಿದ್ದಾಗ ಏನ್ರಿ ನಾಟಕ ಬಣ್ಣ ಅದು ಇದು ಮಣ್ಣು ಅದೆಲ್ಲ ಒಂದ್ಸರಿ ಇದು ಮಾಡೋಕೆ ಹೋದಾಗ ಬಿಗಿನಿಂಗಲ್ಲಿ ಇನ್ನು ಅವಳಿಗಿನ್ನೂ ಅಷ್ಟು ಇದಿರಲಿಲ್ಲ. ಕೆಂಪೇಗೌಡ ಬಸ್ ಸ್ಟ್ಯಾಂಡು, ಆವಾಗ ಅಲ್ಲಿ ಒಂದು ಥಿಯೇಟ್ರ್ ಇತ್ತು, ಹಿರಣ್ಯ ಮಿತ್ರ ಮಂಡಳಿ, ಅಲ್ಲಿ ನಾಟಕ ಮಾಡ್ತಿದ್ವಿ ನಾವು. ಕಮರ್ಷಿಯಲ್ ನಾಟಕ ಅದು. ಸೊ ಅದರಲ್ಲಿ ಆ ಹೀರೋಯಿನ್ಗೆ ನಾವು ವಿಲನ್ ಕ್ಯಾರೆಕ್ಟರ್ ಮಾಡಿದ್ದೆ ನಾನು. ವಿಲನ್ ಮಾಡಿದಾಗ ಮಾಮೂಲಿ ತಾನೆ, ಹೀರೋಯಿನ್ ಬರ್ತಾಳೆ, ಕಪ್ಪಾಳಕ್ಕೆ ಓಡದ್ಲು, ಬಾಡ್ಲು ಚಾಟ್ ಮಾಡಿದ್ಲು. ಮನೆಗೆ ಬಂದು ದೊಡ್ಡ ರದ್ದು ಅಂತ ಏನು ಅವಳ ಕೈಲೆಲ್ಲ ಕೆನ್ನಿಗೆ ಹೊಡಿಸ್ಕೊಂಡು ಮಾಡ್ಕೊಂಡು ಕ್ಯಾರೆಕ್ಟರ್ ಅದು. ಅವಳನ್ನ ಕನ್ವಿನ್ಸ್ ಮಾಡೋಕೆ ಭಾಳ ಕಷ್ಟ ಆಯ್ತು ನನಗೆ. ಸೊ ಅದಾದ ನಂತರ ಅವಳಿಗೆ ಕಲೆ ಅಂದ್ರೇನು, ನಾಟಕ ಅಂದ್ರೇನು, BL ಅಲ್ಲಿ ಅವಾಗ ಬರೋದು, ನಾಟಕ ನೋಡೋದು ಎಲ್ಲ ಮಾಡಿದೆ. ಮಾಡ್ರಿ ಅವಾಗೇನೋ ನನಗೆ ಗೊತ್ತಿಲ್ಲದೆ ಏನೋ ಹಂಗೆ ಅಂದ್ಬಿಟ್ಟೆ. ಮಾಡ್ರಿ, ಅದ್ರಾಗ ಸಿಗೋ ಉತ್ಸಾಹ, ಆನಂದ, ಖುಷಿ ನಿಮ್ಗಿದೆ ಅಂದರೆ ನಿಮಗೆ ನಾನು ಸಪೋರ್ಟ್ ಮಾಡ್ಬೇಕಾದ್ದೆ ಅಂತ ಅವಳು ಫುಲ್ ಸಪೋರ್ಟ್ ಮಾಡೋಕ್ಕೆ ಶುರು ಮಾಡಿದ್ಲು. ಆಮೇಲೆ ನನ್ನ ಮಕ್ಕಳು, ನನ್ನ 2 ಗಂಡು ಮಕ್ಕಳು ಕೂಡ ನನಗೆ ಚೈಲ್ಡ್ ಆರ್ಟಿಸ್ಟಲ್ಲಿ ಅವರೊಂದು 20 ಎಪಿಸೋಡು ಸೀರಿಯಲಲ್ಲೆಲ್ಲ ಆ್ಯಕ್ಟ್ ಮಾಡಿದ್ದಾನೆ. ನಮ್ಮ ದೊಡ್ಡ ಮಗ ಕೆನಡಾದಲ್ಲಿದ್ದಾನೆ. ಅವನು ಒಂದು 20 ಸೀರಿಯಲ್ ಮಾಡಿದ. ಅವಾಗ ಜಾಲಿ ಜಾಲಿ ಪಿಕ್ನಿಕ್ಕು, ಅಂಕಲ್ ಇಲ್ಲಪ್ಪ, ಈ ಥರದ್ದು ಸೀರಿಯಲ್ಗಳಿದ್ದು ಅವಾಗ ಮಕ್ಕಳು. ಅದರಲ್ಲಿ ಅವನು ಆ್ಯಕ್ಟ್ ಮಾಡಿದ. ಇನ್ನೊಬ್ಬ 2ನೇ ಮಗ ನನಗೆ ಅವಿನಾಶ್ ಅಂತ, ಅವನು ಈ ಭಾವ್ಯ ಭಾರತದ ಪ್ರಜೆಗಳು ಅದು ಇದು ಅಂತ ಮಕ್ಕಳು ಚೈಲ್ಡ್ ಆರ್ಟಿಸ್ಟಾಗಿ ಅವನು ಆ್ಯಕ್ಟ್ ಮಾಡಿದ. ಈಗ ಅವನು ಜರ್ಮನಿನಲ್ಲಿದ್ದಾನೆ. ಸೊ ಅವರಿಬ್ಬರು ಆ್ಯಕ್ಟ್ರುಗಳೇ ನನ್ನ ಜೊತೆ. ಹೌದೌದು. ನಾವು ಭುಜಂಗ ದಶಾವತಾರ, ದೊಡ್ಡ ಮನೆ ಎಲ್ಲದರಲ್ಲೂ ಆ ಹುಡುಗರಿಬ್ಬರು ಆ್ಯಕ್ಟ್ ಮಾಡಿದ್ದಾರೆ. ಸೊ ಮಾಡಿದರು. ನಮ್ಮ ಮಗಳು ಅದಕ್ಕೇನು ಬರಲಿಲ್ಲ, ಬಟ್ ಅವಳು ನಮ್ಮ ಮಗಳನ್ನು ತುಂಬ ಎನ್ಕರೇಜ್ ಮಾಡಿದ್ಲು ನನಗೆ. ಸದಾ ಈ ಪ್ರೋತ್ಸಾಹ ಇದ್ದಾಗ ನಿಮ್ಮ ನಟನೆಗೆ ಅಥವಾ ನಟನಾ ಪಯಣಕ್ಕೆ ಯಾವ ವಿಘ್ನಗಳು ಕೂಡ ಬರಲ್ಲ ಸರ್. ಮುಂದಿನ ದಿನಗಳಲ್ಲೂ ಕೂಡ ಇಂಥ ಪಯಣ ಭಾಳ ನಿರ್ವಿಘ್ನವಾಗಿ ನಿರಂತರವಾಗಿ ನಡೀಲಿ ಅಂತೇಳಿ ಹಾರೈಸ್ತೀನಿ. ನಮ್ಮ ಭೀಮಶಕ್ತಿ ನಿಮ್ಮ ಜೊತೆಗಿರುತ್ತೆ ಅಂತ ಹೇಳ್ತಾ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕಾಗಿ ತಮಗೆ ಧನ್ಯವಾದಗಳು ಸರ್. ನಮಸ್ಕಾರ. ನಮಸ್ಕಾರ ಸರ್.